ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ನಿಷ್ಠಾವಂತ IAS ಅಧಿಕಾರಿ ಮಹಂತೇಶ್ ಬೀಳಗಿ ನಿಧನಕ್ಕೆ ಇಡೀ ಕರುನಾಡು ಕಂಬನಿ ಮಿಡಿದಿದೆ. ಮಹಂತೇಶ್ ರೀತಿಯಲ್ಲೇ ರಾಜ್ಯದ ಹಲವು ಅಧಿಕಾರಿಗಳು ತಮ್ಮ ದಕ್ಷತೆ, ಪ್ರಾಮಾಣಿಕತೆ, ಜನಪರ ಕೆಲಸಗಳಿಂದ ಹೆಸರುವಾಸಿಯಾಗಿದ್ದಾರೆ. ಹಾಗಾದರೆ ರಾಜ್ಯದ ಫೇಮಸ್ IAS ಅಧಿಕಾರಿಗಳ ಬಗ್ಗೆ ಗೊತ್ತಾ? ಇವರ ಸಾಧನೆಯಾದರೂ ಏನು? ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ? ಯಾವ ರಾಜ್ಯದವರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಶಾಲಿನಿ ರಜನೀಶ್ 1989ನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ IAS ಅಧಿಕಾರಿ. ಸದ್ಯ ರಾಜ್ಯ ಸರ್ಕಾರದಲ್ಲಿ CS ಆಗಿದ್ದಾರೆ. CS ಆಗೋ ಮುನ್ನ ಶಾಲಿನಿ ರಾಜ್ಯದ ವಿವಿಧ ಜಿಲ್ಲೆಗಳ DC ಆಗಿ, ವಿವಿಧ ಇಲಾಖೆಗಳಲ್ಲಿ ಕಾರ್ಯದರ್ಶಿಯಾಗಿ, ಕೆಲವು ಇಲಾಖೆಗಳಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಜೊತೆಗೆ ಚಂಡೀಗಢದವರಾದರೂ ಅಪ್ಪಟ ಕನ್ನಡ ಕಲಿತು ಕನ್ನಡತಿಯಾಗಿದ್ದಾರೆ. ಈಗ ಇವರಿಗೆ 57 ವರ್ಷ ವಯಸ್ಸಾಗಿದೆ. ಫೌಜಿಯಾ ತರಾನುಮ್ 1986ರ ಸೆಪ್ಟೆಂಬರ್ 19ರಂದು ಜನಿಸಿದ್ರು. ಡಿಪ್ಲೊಮಾ ಮುಗಿಸಿ ಟಾಟಾ ಸಂಸ್ಥೆಯಲ್ಲಿ ಅನಾಲಿಸ್ಟ್ ಆಗಿ ಕೆಲಸ ಮಾಡಿದ್ರು. ನಂತರ 2014ರಲ್ಲಿ UPSC ಪರೀಕ್ಷೆಯಲ್ಲಿ 31ನೇ ರ್ಯಾಂಕ್ ಪಡ್ಕೊಂಡ್ರು. ಕಲಬುರಗಿ ಮುನ್ಸಿಪಾಲಿಟಿಯ ಕಮಿಷನರ್ ಆಗಿ, ವಿವಿಧ ಜಿಲ್ಲೆಗಳ ಜಿಲ್ಲಾ ಪಂಚಾಯಿತಿ CEO ಆಗಿ ಕೆಲಸ ಮಾಡಿದ್ದಾರೆ. ನಂತರ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷಾ ನಿಯಂತ್ರಕರಾಗಿ ಕಾರ್ಯನಿರ್ವಹಿಸಿದ್ರು. 2023ರಿಂದ ಕಲಬುರಗಿಯಲ್ಲಿ DC ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೊದಲು ಇವರಿಗೆ ಕನ್ನಡ ಸರಿಯಾಗಿ ಬರ್ತಿರ್ಲಿಲ್ಲ. IAS ಆದ ಬಳಿಕ ಇವರು ಕೆಲವೇ ವರ್ಷಗಳಲ್ಲಿ ಕನ್ನಡ ಕಲಿತುಕೊಂಡ್ರು. ಸದ್ಯ ಇವರಿಗೆ 39 ವರ್ಷ ವಯಸ್ಸಾಗಿದ್ರು. ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೂ ಮದುವೆ ಆಗಿಲ್ಲ. ಸಿ ಶಿಖಾ IAS ಅಧಿಕಾರಿ ಸಿ ಶಿಖಾ 1977ರ ಮೇ 27ರಂದು ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯಲ್ಲಿ ಜನಿಸಿದ್ರು. UPSCಯಲ್ಲಿ 2ನೇ ಪ್ರಯತ್ನದಲ್ಲಿ 16ನೇ ರ್ಯಾಂಕ್ ಪಡೆದು ಶಿಖಾ ಪಾಸ್ ಆದ್ರು. 2004ನೇ ಬ್ಯಾಚ್ನ ಜಾರ್ಖಂಡ್ ಕೇಡರ್ ಅಧಿಕಾರಿ. ಆದರೆ ನಂತರ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿಸಿಕೊಂಡ್ರು. ಧಾರವಾಡ ಜಿಲ್ಲಾ ಪಂಚಾಯಿತಿ CEO ಆಗಿ, BMTC, ಮೈಸೂರು DC ಆಗಿ, ಬೆಸ್ಕಾಂ ಮತ್ತು ಸೆಸ್ಕಾಂನ MD ಆಗಿ, PU ಬೋರ್ಡ್ ಕಮಿಷನರ್ ಆಗಿ, ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತರಾಗಿ ಶಿಖಾ ಕೆಲಸ ಮಾಡಿದ್ದಾರೆ. ಮೈಸೂರಿನ ಮೊದಲ ಮಹಿಳಾ DC ಅನ್ನೋ ಖ್ಯಾತಿಗೂ ಇವರು ಪಾತ್ರರಾಗಿದ್ದಾರೆ. ಇವರ ಪತಿಯೂ IAS ಅಧಿಕಾರಿಯಾಗಿದ್ದು ಕನ್ನಡಿಗರಾಗಿದ್ದಾರೆ. ರೋಹಿಣಿ ಸಿಂಧೂರಿ ಇವರು 1984ರ ಮೇ 30ರಂದು ಇಂದಿನ ತೆಲಂಗಾಣದ ಹೈದರಾಬಾದ್ನಲ್ಲಿ ಜನಿಸಿದ್ರು. 2009ರಲ್ಲಿ UPSC ಕ್ಲಿಯರ್ ಮಾಡಿ 43ನೇ ರ್ಯಾಂಕ್ ಪಡ್ಕೊಂಡ್ರು. 2011ರಲ್ಲಿ ತುಮಕೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮೊದಲ ಬಾರಿಗೆ ಪೋಸ್ಟಿಂಗ್ ಆದ್ರು. ಹಾಸನ, ಮೈಸೂರು DC ಆಗಿ, ಮಂಡ್ಯ ಜಿಲ್ಲಾ ಪಂಚಾಯಿತಿ CEO ಆಗಿ ಕೆಲಸ ಮಾಡಿದ್ದಾರೆ. ಸದ್ಯ ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಿವಾದಗಳಿಂದಲೂ ಸುದ್ದಿಯಲ್ಲಿರೋ ಇವರು ಆಂಧ್ರಪ್ರದೇಶ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಮದುವೆ ಆದ್ರು. ಇವರಿಗೆ ಒಬ್ಬ ಮಗ, ಮತ್ತೋರ್ವ ಮಗಳು ಇದ್ದಾರೆ. ಲತಾ ಕುಮಾರಿ ಇವರು 1975ರ ಅಕ್ಟೋಬರ್ 22ರಂದು ಬಳ್ಳಾರಿಯಲ್ಲಿ ಜನಿಸಿದ್ರು. ಲತಾ ಕುಮಾರಿ ಮದುವೆ ಆದ ಬಳಿಕ IAS ಪಾಸ್ ಮಾಡಿದ್ದು ಅನ್ನೋದು ವಿಶೇಷ. 2006ರಲ್ಲಿ ಕರ್ನಾಟಕ ಕೇಡರ್ IAS ಅಧಿಕಾರಿಯಾಗಿ ಆಯ್ಕೆಯಾದರು. 2006ರಿಂದ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ರು. ಕೋಲಾರ, ಬೆಂಗಳೂರು ನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾ ಪಂಚಾಯಿತಿ CEO ಆಗಿ ಕೆಲಸ ಮಾಡಿದ್ರು. ನಂತರ KPSC ಕಾರ್ಯದರ್ಶಿಯಾಗಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯಕಾರಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ರು. ಸದ್ಯ ಹಾಸನ DC ಆಗಿ ಕೆಲಸ ಮಾಡ್ತಿದ್ದಾರೆ. ಸತ್ಯಭಾಮಾ 1976ರ ಜೂನ್ 1ರಂದು ಜನಿಸಿದ್ರು. ಸರ್ಕಾರಿ ಕೆಲಸದಲ್ಲಿದ್ದ ಈಕೆ 2012ರಲ್ಲಿ KAS ಅಧಿಕಾರಿಯಾಗಿ ಮುಂಬಡ್ತಿ ಪಡೆದ್ರು. ಹಲವು ವರ್ಷಗಳ ಸೇವೆಯ ಬಳಿಕ 2018ರಲ್ಲಿ ಇವರಿಗೆ IAS ಅಧಿಕಾರಿಯಾಗಿ ಬಡ್ತಿ ನೀಡಲಾಯಿತು. ಚಿಕ್ಕಮಗಳೂರು, ಚಿತ್ರದುರ್ಗ, ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ CEO ಆಗಿ ಕೆಲಸ ಮಾಡಿದ್ದಾರೆ. ಕೋಲಾರ, ಹಾಸನ DC ಆಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಸದ್ಯ ಸಮಗ್ರ ಶಿಕ್ಷಣ ಅಭಿಯಾನದ ಯೋಜನಾ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ತಮ್ಮ ಪ್ರಾಮಾಣಿಕತೆಯಿಂದ ಸದಾ ರಾಜಕಾರಣಿಗಳ ದ್ವೇಷ ಕಟ್ಕೊಂಡು ಸುದ್ದಿ ಆಗ್ತಿದ್ರು. ಮನೀಶ್ ಮೌದ್ಗಿಲ್
ಇವರು 1998ರ ಬ್ಯಾಚ್ನ IAS ಅಧಿಕಾರಿಯಾಗಿದ್ದು ಕರ್ನಾಟಕ ಸರ್ಕಾರದ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈಗ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಈ ಆಡಳಿತಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯೂ ಒಲಿದಿದೆ. ಇವರು ರಾಜ್ಯದ ಫೇಮಸ್ IPS ಅಧಿಕಾರಿ ರೂಪಾ ಮೌದ್ಗಿಲ್ ಅವರ ಪತಿ. ಶಿಲ್ಪಾ ನಾಗ್ IAS ಅಧಿಕಾರಿ ಶಿಲ್ಪಾ ನಾಗ್ 1984ರ ಮಾರ್ಚ್ 10ರಂದು ಜನಿಸಿದ್ರು. 2014ರಲ್ಲಿ UPSC ಪಾಸ್ ಮಾಡಿ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಸೇವೆ ಶುರು ಮಾಡಿದ್ರು. ಇವರಿಗೆ 39 ವರ್ಷ ವಯಸ್ಸಾಗಿದೆ. ಇವರು ರೋಹಿಣಿ ಸಿಂಧೂರಿ ಮೈಸೂರು DC ಆಗಿದ್ದಾಗ ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿದ್ರು. ಈ ವೇಳೆ ರೋಹಿಣಿ ಸಿಂಧೂರಿ ಕಿರುಕುಳ ನೀಡ್ತಿದ್ದಾರೆ ಅಂತ ರಾಜೀನಾಮೆಗೆ ಮುಂದಾಗಿದ್ರು. ಸದ್ಯ ಚಾಮರಾಜನಗರದಲ್ಲಿ DC ಆಗಿ ಕೆಲಸ ಮಾಡ್ತಿದ್ದಾರೆ. ಮಲೈ ಮುಗಿಲನ್ ಇವರು 2013ನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ IAS ಅಧಿಕಾರಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ಬೆಂಗಳೂರಿನ ಸೆಂಟರ್ ಫಾರ್ ಸ್ಮಾರ್ಟ್ ಗವರ್ನೆನ್ಸ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ದಾರೆ. ಸದ್ಯ ಇನ್ಸ್ಪೆಕ್ಟರ್ ಜನರಲ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಟಾಂಪ್ಸ್ ಆಯುಕ್ತರಾಗಿ ಸೇವೆಯಲ್ಲಿದ್ದಾರೆ. ಇವರು ದಕ್ಷಿಣ ಕನ್ನಡ DC ಆಗಿದ್ದಾಗ ಮಳೆ ಟೈಮಲ್ಲಿ ಮಕ್ಕಳಿಗೆ ರಜೆ ಕೊಡುವ ವಿಚಾರವಾಗಿ ಸುದ್ದಿಯಾಗಿದ್ರು. ಡಿ ರಂದೀಪ್ IAS ಅಧಿಕಾರಿ ಡಿ ರಂದೀಪ್ 2006ನೇ ಬ್ಯಾಚ್ನ ಕರ್ನಾಟಕ ಕೇಡರ್ನ IAS ಅಧಿಕಾರಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಯಾಗಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಹಾಸನ, ಮೈಸೂರು DC ಆಗಿಯೂ ಕೆಲಸ ಮಾಡಿದ್ರು. BBMP ವಿಶೇಷ ಆರೋಗ್ಯ ಆಯುಕ್ತರಾಗಿದ್ದ ಇವರನ್ನ ಸದ್ಯ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಹುದ್ದೆಗೆ ವರ್ಗಾಯಿಸಲಾಗಿದೆ. ಹೆಫ್ಸಿಬಾ ರಾಣಿ ಕೊಲ್ರಾಪಟಿ 2011ನೇ ಬ್ಯಾಚ್ನ IAS ಅಧಿಕಾರಿ ಹೆಫ್ಸಿಬಾ ರಾಣಿ ಕೊಲ್ರಾಪಟಿ. ಆಂಧ್ರ ಮೂಲದ ಇವರು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತೆಯಾಗಿ, ಉಡುಪಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. 2019ರಲ್ಲಿ ಇವರು IAS ಅಧಿಕಾರಿ ಉಜ್ವಲ್ ಕುಮಾರ್ ಜೊತೆ ಸಿಂಪಲ್ ಆಗಿ ಸಪ್ತಪದಿ ತುಳಿದಿದ್ರು. ಫ್ರೆಂಡ್ಸ್, ಇದು ರಾಜ್ಯದ ಕೆಲ ಫೇಮಸ್ ಮತ್ತು ಪ್ರಾಮಾಣಿಕ IAS ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ಫೇವ್ರೆಟ್ ಅಧಿಕಾರಿ ಯಾರು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.